ಬಹುಶಃ ನಿನಗೂ ಗೊತ್ತಿರಲಾರದು. ಈಗಲೇ ಅದಕ್ಕೊಂದು ಹೆಸರಿಡುವುದು ಬೇಡ. ನಾನು ಗಂಡಸು. ನನ್ನ ಹೆಸರು ಹಿಮವಂತ್. ನೀನು ಹೆಂಗಸು. ನಿನ್ನ ಹೆಸರು ಪ್ರಾರ್ಥನಾ. ಅಷ್ಟು ವಿವರಣೆ ಸಾಕು. ಈಗ ಹೇಳು, ನನ್ನನ್ನು ನಂಬಿಕೊಂಡು ಸಾವಿನ ಕೊನೆಯ ಕಿಲೋಮೀಟರಿನ ತನಕ ನಡೆಯುತ್ತೀಯಾ? ಅವತ್ತು ಹಿಮವಂತ್ ತೆಂಗಿನ ಮರವೊಂದರ ಬಡ್ಡೆಗೆ ಆತು ನಿಂತು ಕೇಳಿದ್ದ. ಪ್ರಾರ್ಥನಾಳ ಕಣ್ಣುಗಳಲ್ಲಿ ಇಬ್ಬನಿಯಿತ್ತು. ತನ್ನ ಮನೆಯೆಂಬ ಪುಟ್ಟ ನರಕದಿಂದ ಹೊರಬೀಳಲು ಅವಳು ತೆಗೆದುಕೊಂಡದ್ದು 16 ದಿನ. 17ನೇ ಸಂಜೆ ಅವಳು ಚನ್ನರಾಯಪಟ್ಟಣದ ಬಸ್ ಸ್ಟ್ಯಾಂಡಿನಲ್ಲಿದ್ದಳು. ಕೈಯಲ್ಲೊಂದು ಹರುಕು ಚೀಲವೂ ಇರಲಿಲ್ಲ. ಕಣ್ಣುಗಳಲ್ಲಿ ಮಾತ್ರ ತುಂಬು ಕನಸಿತ್ತು. ನಿನಗೆ ಏನಾಗಬೇಕೂಂತ ಆಸೆಯಿದೆ ಪ್ರಾರ್ಥನಾ? ಅರಸೀಕೆರೆ ಸಮೀಪದ ಹಳ್ಳಿಯೊಂದರ ಗುಡಿಯ ಪೌಳಿಯಲ್ಲಿ ಕಲ್ಲು ಕಂಬಕ್ಕೆ ಬೆನ್ನು ಅದುಮಿ ಕುಳಿತಿದ್ದ ಹಿಮವಂತ್ ಅವಳನ್ನೇ ದಿಟ್ಟಿಸಿ ನೋಡಿ ಕೇಳಿದ್ದ. ಅವಳು ಉತ್ತರಕ್ಕಾಗಿ ತಡಕಾಡಲೇ ಇಲ್ಲ. ಸರಾಗವಾಗಿ ಅವನೆಡೆಗೆ ತಿರುಗಿ ನೋಡಿ ಹೇಳಿದಳು, ನಾನು ಡಾಕ್ಟರಾಗಬೇಕು ಹಿಮವಂತ್. ಲಕ್ಷಾಂತರ ಮಕ್ಕಳಿಗೆ ಅಮ್ಮನಾಗಬಲ್ಲಂತಹ ಮಕ್ಕಳ ಡಾಕ್ಟ್ರು. ಆದೇನಾ ಹಿಮವಂತ್? ಅವನು ದೇವಸ್ಥಾನದೆದುರಿಗಿನ ಪುಷ್ಕರಣಿಯತ್ತ ನೋಡಿದ. ಸಂಜೆ ಬಿಸಿಲಿಗೆ ನೀರು ಥಳಥಳಿಸುತ್ತಿತ್ತು. ಎಣಿಸುವ ಜರೂರತ್ತೇ ಇಲ್ಲ. ಜೇಬಿನಲ್ಲಿರುವುದು 180 ರೂಪಾಯಿ. ಪ್ರಾರ್ಥನಾ ಡಾಕ್ಟರಳಾಗುತ್ತಾಳಾ? ದೇಗುಲದೊಳಗಿನ ದೇವರ ಬಲಭುಜದ ಮೇಲಿನಿಂದ ಒಂದು ಸಂಪಿಗೆ ಹೂವು ನಿಧಾನವಾಗಿ ಜಾರುತ್ತಾ ತನ್ನೊಳಗೆ ಉದ್ಧರಿಸಿಕೊಂಡಿತ್ತು. ತಥಾಸ್ತು, ಅವಳು ಡಾಕ್ಟರಾಗುತ್ತಾಳೆ. ಮಕ್ಕಳ ಡಾಕ್ಟರು. ಹಾಗಂತ ಹಿಮವಂತ್ ನಿರ್ಧರಿಸಿದ್ದ. ಹಸಿವು ಮತ್ತು ಕಾಮ ಎರಡೂ ಹಾಗೇನೆ ಪ್ರಾರ್ಥನಾ. ಅದುಮಿದಷ್ಟು ಬಾಧಿಸುತ್ತವೆ, ತಣಿಸಿದಷ್ಟು ಕೆರಳುತ್ತವೆ. ಕಷ್ಟಪಟ್ಟು ನಿರ್ಲಕ್ಷ್ಯ ಮಾಡಿ ನೋಡು, ಅವು ಕ್ರಮೇಣ ತಣ್ಣಗಾಗುತ್ತವೆ. ಆಗಷ್ಟೆ ತಂದ ಇಡ್ಲಿಯ ಚೂರುಂದನ್ನು ಮುರಿದು ಬಾಯಿಗಿಟ್ಟುಕೊಳ್ಳುತ್ತಾ ಹೇಳಿದ ಹಿಮವಂತ್. ಪ್ರಾರ್ಥನಾ ಮಾತಾಡಲಿಲ್ಲ. ರಾತ್ರಿ ತನ್ನ ಒಡೆದ ಹೆಬ್ಬೆರಳಿಗೆ ಹಿಮವಂತ್ ನೀಡಿದ ಕನ್ಫರ್ಟ್ ಎಂಬ ಚಿಕಿತ್ಸೆಯ ಬಗ್ಗೆಯೇ ಆಲೋಚಿ. ತಿಂಡಿ ತಿನ್ನುತ್ತಿದ್ದಳು, ಏಕೆಂದರೆ ಅವಳು ಬೆಳಗ್ಗೆ ಎದ್ದು ಕುಳಿತಾಗ ಅವನಿನ್ನೂ ಮಲಗಿದ್ದ. ಅವನ ಮೈ ಕೆಂಡದಂತೆ ಸುಡುತ್ತಿತ್ತು. ಹೊದಿಕೆಯೂ ಇಲ್ಲದೆ ಮಲಗಿದವನ ಅಂಗಾಲುಗಳಲ್ಲಿ ಸಣ್ಣಗೆ ಬೊಬ್ಬೆಗಳೆದ್ದಿದ್ದವು. ಅವನಿಗೆ ಗೊತ್ತಾಗದಂತೆ ಹಣೆಮುಟ್ಟಿ ನೋಡಿದಳು. ಬೊಬ್ಬಿರಿದ ಪಾದಗಳನ್ನು ತಣ್ಣೀರ ಬಟ್ಟೆಯಿಂದ ಮೃದುವಾಗಿ ಒರೆಸಿದ್ದಳು. ಅಲ್ಲೇ ಇದ್ದ ಕರ್ಚಿಪೊಂದನ್ನು ತಣ್ಣೀರಲ್ಲಿ ತೋಯಿಸಿ ಅವನ ಹಣೆಯ ಮೇಲೆ ಪಟ್ಟಿ ಹಾಕೋಣವೆಂದು ಪ್ರಯತ್ನಿಸುವಷ್ಟರಲ್ಲೇ ಹಿಮವಂತ ಎದ್ದು ಕುಳಿತಿದ್ದ. ಸ್ವಲ್ಪ ಹೊತ್ತು ಏನೂ ಮಾತನಾಡಲಿಲ್ಲ. ಪದ್ಮಾಸನದಲ್ಲಿದ್ದವನು ಏನನ್ನೋ ಧ್ಯಾನಿಸುವಂತೆ ಕಣ್ಣು ಮುಚ್ಚಿ ಕುಳಿತಿದ್ದ. ಅದು ಧ್ಯಾನವಲ್ಲ. ಚನ್ನರಾಯಪಟ್ಟಣದಿಂದ ಹೊರಟಾಗಿನಿಂದ ನೋಡುತ್ತಲೇ ಇದ್ದಾಳಲ್ಲ, ಬೆಳಗ್ಗೆ ಎದ್ದ ಕೂಡಲೇ ಅವತ್ತು ಮಾಡಲೇಬೇಕಾದ ಕೆಲಸಗಳನ್ನೆಲ್ಲ ಒಮ್ಮೆ ನೆನಪು ಮಾಡಿಕೊಳ್ಳುತ್ತಾನೆ ಮತ್ತು ಸಾಯಂಕಾಲದ ಹೊತ್ತಿಗೆ ಮಾಡಿ ಮುಗಿಸುತ್ತಾನೆ. ಅದು ಹಿಮವಂತನ ರೂಢಿಯಲ್ಲ, ಬೆಳೆಸಿಕೊಂಡ ಹಠ. ಹಠವಿಲ್ಲದಿದ್ದರೆ ಅಸಲು ಬೆಳೆಯುತ್ತಲೇ ಇರಲಿಲ್ಲವೇನೋ? ಚನ್ನರಾಯಪಟ್ಟಣದ ಬಳಿಯ ಬಿಳಿಸಾಲೆಯಲ್ಲಿ ಊರ ಮೇಷ್ಟ್ರು ನರಸಿಂಹಯ್ಯನವರನ್ನ ಮುಟ್ಟಕೂಡದು ಎಂಬಲ್ಲಿಂದಲೇ ಶುರುವಾಗಿತ್ತಲ್ಲ ಹಿಮವಂತನ ಹಠ. ಎಷ್ಟಿದ್ದವು ಮಹಾ? ಅವನಿಗಾಗ 7ನೇ ಕ್ಲಾಸು. ಕೈಯಲ್ಲೊಂದು ಮುದುರಿದ ಕೊಡೆ ಹಿಡಿದು, ತುಂಬ ಶುಭ್ರವಾದ ಪಂಚೆ, ತುಂಬು ತೋಳಿನ ಬಿಳಿ ಶರ್ಟು ಧರಿಸಿ ನರಸಿಂಹಯ್ಯನವರು ಶಾಲೆಯ ಕಡೆಗೆ ನಡೆದು ಬರುತ್ತಿದ್ದರೆ ಊರೆಂಬ ಊರು ಗೌರವಿಸಿ ಎದ್ದು ನಿಲ್ಲುತ್ತಿತ್ತು. ಅವರನ್ನು ಯಾರೂ ಏಕವಚನದಲ್ಲಿ ಮಾತನಾಡಿಸಿದ್ದಿಲ್ಲ. ಆದರೆ ಅವರನ್ನು ಯಾರೂ ಮುಟ್ಟುತ್ತಲೂ ಇರಲಿಲ್ಲ. ತನ್ನ ಚಿಕ್ಕತ್ತೆ ತಾನೇ ಏನು? ಶಾಲೆ ಮುಗಿಸಿ ಮನೆಗೆ ಹೋದ ತಕ್ಷಣ ಅಂಗಳದಲ್ಲೇ ಅಂಗಿ ಚಡ್ಡಿ ಬಿಚ್ಚಿಸಿ ನೆತ್ತಿಗೆ ನೀರು ಹುಯ್ದ ಶಾಸ್ತ್ರ ಮಾಡಿಯೇ ತನ್ನನ್ನು ಒಳಕ್ಕೆ ಬಿಟ್ಟುಕೊಳ್ಳುತ್ತಿದ್ದುದು. ಆದರೆ ನರಸಿಂಹಯ್ಯನವರಂತಹ ಮೇಷ್ಟ್ರ ಕಣ್ಣಲ್ಲೂ ನೀರು ಕಟ್ಟೆಯೊಡೆಯುತ್ತದೆ ಎಂಬುದು ಕರಾರುವಾಕ್ಕಾಗಿ ಅರ್ಥವಾಗಲಿಕ್ಕೆ ಅವರೇ ಬರಬೇಕಾಗಿತ್ತು. ಶಿವಶಂಕರಯ್ಯನೋರು. ನಾಳೆ ಶಾಲೆಗೆ ಇನ್ಸ್ಪೆಕ್ಟರು ಬಾರೆ ಎಂಬುದೊಂದು ದೊಡ್ಡ ಸುದ್ದಿ. ಉರಿ ಮಧ್ಯಾಹ್ನದ ಹೊತ್ತಿಗೆ ಮೋಟಾರು ಸೈಕಲ್ಲಿನ ಮೇಲೆ ಬಂದಿದ್ದರು ಶಿವಶಂಕರಯ್ಯ. ಗಲೀಜು ಪ್ಯಾಂಟು, ಮುದುರು ಬಿದ್ದ ಅಂಗಿ, ಹಣೆಯಲ್ಲಿ ಮಾತ್ರ ಢಾಳ ವಿಭೂತಿ. ಆತನ ಮುಖದಲ್ಲಿ ಏನೋ ತಿರಸ್ಕಾರ, ಯಾರ ಮೇಲೋ ಅಸಹನೆ. ಶಾಲೆಯೊಳಕ್ಕೆ ಕಾಲಿಟ್ಟ ಮರುಕ್ಷಣವೇ, ನೀನೇನಾ ವಲೇರ ನರಸಿಂಹಯ್ಯ ಅಂದ್ರೆ? ಮುಖಕ್ಕೆ ರಾಚಿದಂತೆ ಕೇಳಿದ್ದರು ಆತ. ನರಸಿಂಹಯ್ಯನೋರ ಕಣ್ಣು ಚುಳ್ಳೆಂದಿದ್ದವು. ಯಾರಿಗೂ ಕಾಣದಂತೆ ಮೂಲೆಯಲ್ಲಿ ಕಣ್ಣೀರು ಕೊಡವಿಕೊಂಡು ತನ್ನ ಕಡೆಗೆ ತಿರುಗಿ, ಪದ್ಯ ಹೇಳು ಮಗ ಅಂದಿದ್ದರು. ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ? ಎದೆಯ ಮೇಲೆ ಕೈಕಟ್ಟಿಕೊಂಡು ನಿಟಾರಾಗಿ ನಿಂತು ದೊಡ್ಡ ದನಿಯಲ್ಲಿ ಸ್ಫುಟವಾಗಿ ಹೇಳತೊಡಗಿದವನಿಗೆ ಅದೇಕೆ ಅಳು ಬಂದು ಬಿಟ್ಟಿತ್ತು? ಸಾಯಂಕಾಲ ಶಾಲೆಯ ಹಿಂದಿನ ಮಾವಿನ ತೋಪಿನಲ್ಲಿ ಬಾಯಿಗೆ ವಲ್ಲಿ ಅಡ್ಡವಿಕ್ಕಿಕೊಂಡು ಒಬ್ಬರೇ ಬಿಕ್ಕುತ್ತ ನಿಂತಿದ್ದ ನರಸಿಂಹಯ್ಯ ಮೇಷ್ಟ್ರನ್ನ, ಅವರು ತನ್ನ ಮೇಷ್ಟ್ರು ಎಂಬುದನ್ನು ಮರೆತು ಓಡಿಹೋಗಿ ತಬ್ಬಿಕೊಂಡಿದ್ದ ಹಿಮವಂತ್. ಇಬ್ಬರೂ ತುಂಬಾ ಹೊತ್ತು ದುಕ್ಕಳಿಸಿ ಅತ್ತಿದ್ದರು. ಮೊಟ್ಟ ಮೊದಲ ಬಾರಿಗೆ ಹಿಮವಂತ್ ನಿರ್ಧರಿಸಿದ್ದ, ಈ ಜಗತ್ತಿನಲ್ಲಿ ಮುಟ್ಟಬಾರದವರು ಯಾರೂ ಇಲ್ಲ. ಆದರೆ ಸ್ಪರ್ಶದ ಸಂಗತಿ ಹಾಗಲ್ಲ. ಮುಟ್ಟುವುದಕ್ಕೂ ಸ್ಪರ್ಶಕ್ಕೂ ಸಂಬಂಧವೇ ಇಲ್ಲ. ಸ್ಪರ್ಶವೆಂಬುದು ಗಂಡು ಹೆಣ್ಣಿಗೆ ಸಂಬಂಧಿಸಿದ್ದು. ಈತನಕ ಹಿಮವಂತ್ ಎಲ್ಲರನ್ನೂ ಮುಟ್ಟಿದ್ದಾನೆ, ಯಾರನ್ನೂ ಸ್ಪರ್ಶಿಸಿಲ್ಲ. ಅದನ್ನು ಹೇಳಿಕೊಟ್ಟವರು ಅವರೇ. ನರಸಿಂಹಯ್ಯ. ಮುಟ್ಟೋದು ಮುಟ್ಟಿಸ್ಕೊಳ್ಳೋದು ಸಮಾಜಕ್ಕೆ ಸಂಬಂಧಿಸಿದ್ದು ಮಗ. ಸ್ಪರ್ಶಿಸೋದು ಅಂತೀವಲ್ಲ, ಅದು ದೇಹಕ್ಕೆ ಸಂಬಂಧಿಸಿದ್ದು. ತಾಕೋದು ಅಂತೀವಿ ನೋಡು, ಅದು ಆತ್ಮಕ್ಕೆ ಸಂಬಂಧಿಸಿದ್ದು.
ಅಷ್ಟು ವಿವರವಾಗಿ ಅವರು ಮಾತನಾಡಿದ್ದೇ ಅಪರೂಪ. ಅವತ್ತು ಹಿಮವಂತನಿಗೆ 18 ತುಂಬಿತ್ತು. ಅದಕ್ಕೆ ಮುಂಚೆ ಅವರು ದೇಹದ ಬಗ್ಗೆ ಯಾವತ್ತೂ ಮಾತನಾಡಿದವರಲ್ಲ. ಬಿಳಿ ಶಾಲೆಯಲ್ಲಿ 7ನೇ ಕ್ಲಾಸು ಮುಗಿಸಿ ದಿಕ್ಕುಗಾಣದೆ ಕಬ್ಬಕ್ಕಿಯಂತೆ ನಿಂತ ಅವನನ್ನು ಮೊದಲ ಬಾರಿಗೆ ಚನ್ನರಾಯಪಟ್ಟಣದ ತನಕ ತಮ್ಮ ಸೈಕಲ್ಲಿನ ಮೇಲೆ ಕೂಡಿಸಿಕೊಂಡು ಹೋದದ್ದು ಅವರೇ. ಅಲ್ಲಿ ಹೈಸ್ಕೂಲಿಗೆ ಸೇರಿಸ ಅವರೇ. ನಿನಗೆ 8ನೇ ಕ್ಲಾಸಿನ ಪಾಠ ಹೇಳಿಕೊಡುವಷ್ಟು ನಾನು ಓದಿಕೊಂಡಿಲ್ಲವಲ್ಲ ಮಗ ಅನ್ನುವ ಹೊತ್ತಿಗೆ ದನಿ ಗದ್ದದವಾಗಿತ್ತು. ತನ್ನನ್ನು ಕ್ಲಾಸಿನಲ್ಲಿ ಕೂಡಿಸಿ ಒಬ್ಬರೇ ಸೈಕಲ್ಲು ನೂಕಿಕೊಂಡು ಹೋಗುತ್ತಿದ್ದ ನರಸಿಂಹಯ್ಯ ಎಷ್ಟೊಂದು ಅಪ್ಪನ ಹಾಗೆ ಕಾಣಿಸಿದ್ದರು. ಆಮೇಲೆ ಯಾವತ್ತೂ ಅವರು ತನ್ನನ್ನು ಸೈಕಲ್ಲು ಹತ್ಯೆಗೊಡಲಿಲ್ಲ. ನಡೀಬೇಕು ಮಗ, ನಡೆದಷ್ಟು ದೇಹಕ್ಕೆ ಕಸುವು ಸಿಗುತ್ತೆ, ಮಲಗಿದಷ್ಟು ಸುಖ ಸಿಗುತ್ತೆ, ಹಂಗೆ ಸಿಗೋ ಸುಖ ಕಸುವು ಕೊಲ್ಲುತ್ತೆ. ಅದು ನರಸಿಂಹಯ್ಯನವರು ಕಟ್ಟಿಕೊಟ್ಟಿ ಬುತ್ತಿ ಜ್ವರದಲ್ಲೇ ಎದ್ದು ಬೊಬ್ಬೆ ಎದ್ದ ಕಾಲಲ್ಲೇ ಹೋಟೆಲಿಗೆ ಹೋಗಿ ತಿಂಡಿ ತರುತ್ತೇನೆಂದು ಹೊರಟವನನ್ನು ಪ್ರಾರ್ಥನಾ ತಡೆದಿದ್ದಳು. ಈ ಸ್ಥಿತಿಯಲ್ಲಿ ಹೋಟೆಲಿನ ತನಕ ನಡೆದು ಹೋಗುವುದು ಬೇಡವೆಂದಿದ್ದಳು. ಕಣ್ಣಲ್ಲಿ ವಿನಂತಿಯಿತ್ತು. ಅವಳ ತಕರಾರಿಗೆ ಉತ್ತರವನ್ನೇ ಕೊಡದೆ ಸಾಂಬಾರಿಗೊಂದು ಬಟ್ಟಲು ಕೈಲಿ ಹಿಡಿದುಕೊಂಡು ಕೋಣೆಯಿಂದ ಹೊರಬಿದ್ದಿದ್ದ ಹಿಮವಂತ್. ಅವನ ನಡಿಗೆಯಲ್ಲಿ ಕೊಂಚವೂ ಅಳುಕಿರಲಿಲ್ಲ. ಹಿಮವಂತನ ಪ್ರತಿ ಹೆಜ್ಜೆಯೂ ಹಾಗೆ. ಅದು ಕಸುವಾಗಿರುತ್ತೆ, ತುಂಬಾ ದೃಢವಾಗಿರುತ್ತೆ. ಅವನು ಹಠಕ್ಕೆ ಇನ್ನೊಂದು ಹೆಸರು. ಸ್ನಾನ ಮಾಡುತ್ತಿದ್ದಷ್ಟು ಹೊತ್ತು ಅವನು ಅಂಗಳದಲ್ಲಿ ಕುಳಿತಿದ್ದ. ಅವಳು ಸ್ನಾನ ಮುಗಿಸಿ ಹೆರಳು ಹೆಣೆದುಕೊಳ್ಳುವಷ್ಟರಲ್ಲಿ ಅವನ ಸ್ನಾನವಾಗಿತ್ತು. ಕೈಗೂಸಾಗಿದ್ದಾಗ ಯಾರಾದರೂ ಅವನ ನೆತ್ತಿಗೆ ಬಿಸಿ ನೀರೆರೆದಿದ್ದರೇನೋ. ಬುದ್ಧಿ ತಿಳಿಯುವ ಹೊತ್ತಿಗೆ ಚಿಕ್ಕತ್ತೆ ಅಂಗಳದಲ್ಲಿ ನಿಲ್ಲಿಸಿ ಧೋ ಧೋ ತಣ್ಣೀರು ರೂಢಿ ಮಾಡಿಸಿಬಿಟ್ಟಿದ್ದಳು. ಬಡತನವೆಂಬುದು ತೀರಾ ಶಾಪವೇನಲ್ಲ, ಸ್ವಲ್ಪ ಕಷ್ಟಪಟ್ಟು ಬಿಟ್ಟರೆ ಪಳಗಿಬಿಡುವ ರೂಢಿ. ಆದರೂ ಹೆರಳು ಹೆಣೆದುಕೊಳ್ಳುತ್ತಿದ್ದ ಪ್ರಾರ್ಥನಾಳ ಹಲ್ಲು ಸಣ್ಣಗೆ ನಡುಗುತ್ತಿದ್ದವು. ಹಾಗೆ ಇಬ್ಬರೂ ತಯಾರಾಗಿ ಕೋಣೆಯಿಂದ ಈಚೆಗೆ ಬರುವ ಹೊತ್ತಿಗೆ ಶಿವಮೊಗ್ಗೆಯನ್ನೊಂದು ಮುಂಜಾವು ಫಳಫಳಿಸುವಂತೆ ಮಾಡಿತ್ತು. ರಾತ್ರಿ ಕತ್ತಲಲ್ಲಿ ಆ ದಣಿವಿನಲ್ಲಿ ಸುಮ್ಮನೆ ಕಾಲೆಳೆಯುತ್ತ ಬಂದು ರೂಮು ಸೇರಿಕೊಂಡದ್ದೊಂದೇ ನೆನಪು. ಮಂಡಿ ಮರ್ಚೆಂಟು ಶಾಂತಪ್ಪನವರ ಮನೆಯ ಸುತ್ತ ಅಂತಹುದೊಂದು ಮಟ್ಟಸವಾದ ಕೈತೋಟವಿರುವುದನ್ನು ಪ್ರಾರ್ಥನಾ ಗಮನಿಸಿಯೇ ಇರಲಿಲ್ಲ. ಬಲಗಡೆಯ ಮೂಲೆಯಲ್ಲೊಂದು ಪುಟ್ಟ ಬಾವಿ, ಅದಕ್ಕೊಂದು ರಾಟೆ. ಯಾರೋ ಸೇದಿ ಬಿಟ್ಟು ಹೋದ ಹಗ್ಗ ಪ್ರಿಯತಮನ ಹೆಗಲ ಮೇಲೆ ತೋಳು ಬಿಸಾಡಿದ ಹೆಣ್ಣಿನಂತೆ ಬಾವಿ ಮೇಲಿನ ರಾಟೆಗೆ ಕಚ್ಚಿಕೊಂಡಿತ್ತು. ಅಂದಹಾಗೆ ಹಿಮವಂತನ ಭುಜ ಮತ್ತು ತೋಳುಗಳು ಎಷ್ಟು ಬಲಿಷ್ಠವಲ್ಲವೇ. ರಾತ್ರಿ ಅವನು ಅಂಗಿ ಕಳಚಿದಾಗಲೇ ನೋಡಿದ್ದು ಅಂದುಕೊಂಡಳು ಪ್ರಾರ್ಥನಾ. ಬನ್ನಿ ಬನ್ನಿ ಬನ್ನಿ, ಅದೆಲ್ಲಿಗೋಗಿ ಬಿಟ್ಟಿದ್ದೀ, ಇವರಾರು, ನೆಂಟರು ಬಂದಾಗಿದ್ದಾರೆ ಅನ್ನುತ್ತಲೇ ಮನೆಯ ಕದ ಬಿಚ್ಚಿದರು ಶಾಂತಪ್ಪ, ಮಧ್ಯವಯಸ್ಕ ಮನುಷ್ಯ. ಬಕ್ಕತಲೆ, ಹಣೆಯ ಮಧ್ಯೆ ಮಟ್ಟಸವಾದ ವಿಭೂತಿ, ಅದರ ಗರ್ಭದಲ್ಲೊಂದು ಗಂಧದ ಬಟ್ಟು, ಕೊರಳಿಗೆ ಬೆಳ್ಳಿಯ ಲಿಂಗ ಕಟ್ಟಿಕೊಂಡಿದ್ದಾರೆ. ಹೆಗಲ ಮೇಲೆ ಕೆಂಪು ಟವಲು. ಅದೇ ಟವಲಿನಿಂದ ವರಾಂಡ ದಾಟಿ ಒಳಮನೆಯಲ್ಲಿ ಹಾಕಿದ್ದ 2 ಕಬ್ಬಿಣದ ಕುರ್ಚಿಗಳ ಮೇಲಿನ ಅಗೋಚರ ಧೂಳನ್ನು ಪಟ್ಟನೆ ಝಾಡಿಸಿ, ಕೂತ್ಕಳಿ, ಯಾಕೋ ದಣದ್ಗಿದೀರಿ, ತಿಂಡಿ ಮಾಡಿಸ್ತೀನಿ, ಲೇ ಹಿತ್ತಮನೆ ಹೇಮಣ್ಣ ಬಂದಿದ್ದಾರೆ, ತಿಂಡಿ ಮಾಡೆ. ಶಾಂತಪ್ಪನವರ ದನಿಯಲ್ಲಿ ಅದೇಕೋ ಸಡಗರವಿತ್ತು. ಆದರೆ ಹಿಮವಂತನನ್ನು ಆತ ಹಿತ್ತಮನೆ ಹೇಮಣ್ಣ ಅಂದದ್ದು ಕೇಳಿ ಸಣ್ಣದೊಂದು ನಗೆ ಪ್ರಾರ್ಥನಾಳ ತುಟಿಗಳಲ್ಲಿ ಲಾಸ್ಯವಾಡಿ ಸುಮ್ಮನಾಯಿತು. ಬ್ಯಾಡಿ, ಈಗ ತಾನೇ ತಿಂಡಿ ತಿಂದೆಂಡು ಹೊರಬಿದ್ವಿ. ನನಗೊಂದು ಮುಖ್ಯವಾದ ವಿಚಾರ ಮಾತಾಡೋದಿತ್ತು. ಆಮೇಲೆ ನೀವು ಮಂಡಿ ಕಡೆಗೆ ಹೋಗಿಬಿಟ್ರೆ ತಡವಾದೀತು ಅನ್ನಿಸಿ ಬೇಗನೆ ಎದ್ದು ಬಂದೆ. ಈಕೆ ಹೆಸರು ಪ್ರಾರ್ಥನಾ ಅಂತ, ನನ್ನ ಪರಿಚಯದವಳು. ಓಡ್ಕಂಡಿದ್ದಾಳೆ, ಇನ್ನೇಲೆ ನನ್ನ ಜೊತೇಲೇ ಇರ್ತಾಳೆ. ಮೊದಲು ಅದನ್ನ ಹೇಳಿಬಿಡಬೇಕೂಂತ ಬಂದೆ. ಹಿತ್ತಲಲ್ಲಿ ಇದ್ದೀವಿ, ಮದುವೆಯಾಗದಿರೋ ಹುಡುಗ ಹುಡುಗಿ. ಹಿಮವಂತ್ ತಡವರಿಸಿದ. ಅದಕ್ಕೇನಂತೆ, ನಮ್ಮನೆಯೋಳು ಇದ್ದೇ ಇರ್ತಾಳೆ, ಅವರಿಗ್ಯಾವ ಸಂಕೋಚವೂ ಬೇಕಾಗಿಲ್ಲ. ನೀವಿಲ್ಲದಾಗ ಅವರು ಇಲ್ಲೇ ಬಂದಿರಿ, ನಿಮ್ಮ ಜೊತೇಲಿರ್ತಾರೆ ಅಂದ್ಮಲೆ ಅವರು ಬ್ಯಾರೆ ಹೆಂಗಾಗ್ತಾರೆ. ಶಾಂತಪ್ಪನವರಿಗೆ ಹಿಮವಂತನ ಮಾತಿನ ಧಾ ಮತ್ತು ಆತಂಕಗಳೆರಡೂ ಅರ್ಥವಾಗಲಿಲ್ಲ. ಶುದ್ಧ ಬೋಳೆ ಮನುಷ್ಯ. ಮದುವೆ ಆದ ಬಗ್ಗೆ, ಆಗದ ಬಗ್ಗೆ, ಆಗಲಿರುವ ಬಗ್ಗೆ ಅದರೆಡೆಗೆ ಆತನ ಗಮನವೇ ಹರಿಯಲಿಲ್ಲ. ಲೋಕಾಭಿರಾಮವಾಗಿ ಮಾತನಾಡುತ್ತಲೇ ಹೋದರು. 2ನೇ ವಿಷಯ, ಅದೇ ಮುಖ್ಯವಾದದ್ದು. ನಿಮ್ಮ ಆಶ್ರಯ ನನಗೆ ಯಾವತ್ತೋ ಸಿಕ್ಕಿದೆ, ಇವಳಿಗೂ ಸಿಗುತ್ತೆ ಅಂತ ವಿಶ್ವಾಸವಿತ್ತು. ನಂದಕ್ಕನ್ನ ಒಂದು ಸಲ ಪರಿಚಯ ಮಾಡಿಕೊಟ್ಟು ಬಿಟ್ರೆ ಅವರಿಬ್ರು ಜೊತೆಯಾಗಿ ಇದ್ದು ಬಿಡ್ತಾರೆ. ಆದರೆ ಶಾಂತಪ್ಪನೋರೇ, ನಂಗೆ ದುಡ್ಡು ಬೇಕಾಗಬಹುದು, ತುಂಬಾನೇ ಬೇಕಾಗಬಹುದು. ಪ್ರಾರ್ಥನಾ ಓದಬೇಕೂಂತಿದ್ದಾಳೆ, ದೊಡ್ಡ ಓದು. ಅವಳಿಗೆ ಡಾಕ್ಟರಾಗಬೇಕಿದೆ. ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಕೂಡ ನನಗೆ ಗೊತ್ತಿಲ್ಲ. ನಿಮ್ಮಲ್ಲದೆ ನಾನು ಯಾರನ್ನ ಕೇಳಲಿ? ಈ ಬಾರಿ ಹಿಮವಂತ್ ತಡವರಿಸಲಿಲ್ಲ. ಆದರೆ ಶಾಂತಪ್ಪ ಇದ್ದಕ್ಕಿದ್ದಂತೆ ಸುಮ್ಮನಾಗಿ ಹೋದರು. ಎಷ್ಟೋ ಹೊತ್ತಿನ ನಂತರ ಹೊರಟ ಡಾಕ್ಟ್ರು ಎಂಬ ಉದ್ಧಾರವೊಂದು ಅವರ ಮುಖದಲ್ಲಿ ಹಾಗೆ ಉಳಿದಿತ್ತು. ಬಾಕಿ ವಿಷಯನೆಲ್ಲ ಆಮೇಲೆ ಮಾತನಾಡಿಕೊಳ್ಳೋಣ. ಇವತ್ತು ನಾನು ದಾವಣಗೆರೆಗೆ ಹೋಗಿ ಬರ್ತೀನಿ. ಅದೇ ಪ್ರಯತ್ನಕ್ಕೆ ಇವಳಿಗೆ ಅಲ್ಲೊಂದು ಸೀಟು ಆಗಬೇಕು.
ದುಡ್ಡಿನ ವಿಷಯ ನಿಮ್ಮ ಕಿವಿ ಮೇಲೆ ಬಿದ್ದಿರಲಿ ಅಂತ ಹೇಳಿದೆ ಅಷ್ಟೇ. ವಿವರವಾಗಿ ಇಬ್ಬರೇ ಕೂತು ಮಾತಾಡೋಣ ಅಂದವನೇ ಒಳಮನೆಯಿಂದ ಬಂದ ನಂದಕ್ಕನ ಕಡೆಗೆ ತಿರುಗಿ ಎದ್ದು ನಿಂತು ಎರಡೂ ಕೈಜೋಡಿಸಿ ನಮಸ್ಕರಿಸಿದ. ಪ್ರಾರ್ಥನಾ ತೀರ ಹಳೆಯ ಪರಿಚಯವೇನೋ ಎಂಬಂತೆ ನೇರವಾಗಿ ಎದ್ದು ಹೋಗಿ ನಂದಕ್ಕನ ಎದುರಿನಲ್ಲೇ ಕೈಗೆ ತಾಕುವಷ್ಟು ಹತ್ತಿರದಲ್ಲಿ ನಿಂತಳು. ಎಷ್ಟು ಚೆನ್ನಾಗೈತೆ ಹುಡುಗಿ. ಬಿಡೆಯ ಮುಸುಕೆ ಇಲ್ಲದೆ ನಂದಕ್ಕನ ಬಾಯಿಂದ ಹೊರಟೇ ಬಿಟ್ಟಿತು ಮಾತು. ಚಿತ್ರದುರ್ಗದ ಕಡೆಯ ಹೆಣ್ಣು ಮಗಳು ನಂದಕ್ಕ. ಮಾತಿಗಿಂತ ಮನಸ್ಸು ನೇರ. ಆಕೆಯವು ಅಬೋಧ ಕಣ್ಣು, ಮಟ್ಟಿಸದ ಹಣೆ, ಬಣ್ಣ ನಸುಗೆಂಪಾದರೂ ಮುಖದಲ್ಲಿ ಹೊಳಪಿದೆ. ನಂದಕ್ಕನ ದಿರಿಸು, ಮಾತು, ಅದರ ಧಾಟಿ ನೋಡಿದ ಕೂಡಲೇ ಹೇಳಿಬಿಡಬಹುದು ಚಿತ್ರದುರ್ಗದ ಲಿಂಗಾಯತರ ಮನೆಯ ಹೆಣ್ಣು ಮಗಳು ಅಂತ. ಆಕೆ ಹಿಮವಂತನನ್ನು ಹಿತ್ತ ಮನೆ ಹೈಮಣ್ಣ ಅನ್ನುತ್ತಾಳೆ ಎಂಬುದನ್ನು ತಮಾಷೆಯಾಗಿ ಗಮನಿಸಿದಳು ಪ್ರಾರ್ಥನಾ. ನಂದಕ್ಕೆ ಎರಡು ಮಾತಿಗೊಂದು ಸಲ ಪ್ರಾರ್ಥನಾಳ ಚೆಲುವನ್ನು ಹೊಗಳುತ್ತಿದ್ದರೆ ಅಲ್ಲಿದ್ದ ಎಲ್ಲರಿಗೂ ಹಿತವಾದ ಮುಜುಗುರವಾಗುತ್ತಿತ್ತು. ಇನ್ನು ನಂದಕ್ಕನ ಮುಂದೆ ದುಡ್ಡು ಕಾಸಿನ ವಿಷಯ ಮಾತಾಡುವಂತಿಲ್ಲ ಎಂದು ಗಂಡಸರಿಬ್ಬರು ನಿರ್ಧರಿಸಿದ್ದರಾದ್ದರಿಂದ ಪ್ರಾರ್ಥನಾ ಎಂಬ ಈ ಹುಡುಗಿ ಇನ್ನು ಮೇಲೆ ತನ್ನೊಂದಿಗೆ ಹಿತ್ತಲ ಮನೆಯಲ್ಲೇ ಇರುತ್ತಾಳೆ ಎಂಬ ಸಂಗತಿಯನ್ನು ನಂದಕ್ಕನಿಗೆ ಮನವರಿಕೆ ಮಾಡಿಕೊಟ್ಟು ಅಲ್ಲಿಂದ ಹೊರಟೇ ಬಿಟ್ಟ ಹಿಮವಂತ್. ತೀರಾ ಹೊಸ್ತಿಲು ದಾಟುವಾಗ ತಿರುಗಿ ನೋಡಿದರೆ ಡಾಕ್ಟ್ರು ಎಂಬ ಪ್ರಶ್ನೆ ಇನ್ನಾದರೂ ಶಾಂತಪ್ಪನವರ ಹಣೆಯ ಮೇಲೆ ಗೆರೆಯಾಗಿ ಕದಲುತ್ತಿದೆ ಅನ್ನಿಸಿತು. ನಿಂಗೆ ಶಿವಮೊಗ್ಗದ ಲೈಬ್ರರಿ ತೋರಿಸ್ತೀನಿ, ನಡೀತಾ ಹೋದರೆ ಸುಸ್ತುವಂತಿಯೇನೋ, ಆಟೋ ರಿಕ್ಷಕ್ಕೆ ತೀರಾ ಹತ್ರ, ನಿಧಾನವಾಗಿಯಾದರೂ ಸರಿ ನಡೀತೀಯಾ? ಪ್ರಾರ್ಥನಾಳನ್ನು ಕೇಳಿದ. ಬಸ್ಸಲ್ಲಿ ಕರೊಂಡು ಹೋಗ್ತೀನಿ ಅನ್ನೋದಾದರೆ ದಾವಣಗೆರೆ ತನಕ ನಾನೂ ಬರ್ರೀನಿ, ಮೆಲುದನಿಯಲ್ಲಿ ಪ್ರಪೋಸ್ ಮಾಡಿದಳು ಪ್ರಾರ್ಥನಾ. ಉಳಿದಿರೋದು ಬರೀ 110 ರೂಪಾಯಿ. ಚನ್ನರಾಯಪಟ್ಟಣದಿಂದ ಶಿವಮೊಗ್ಗ ತಲುಪುವ ಹೊತ್ತಿಗೆ ಇದ್ದ 180ರಲ್ಲಿ 60 ಮುಗಿದಿದ್ದವು. ಬೆಳಗಿನ ತಿಂಡಿಗೆ 10. ದಾವಣಗೆರೆಗೆ ಹೋಗಕ್ಕೆ ಬರಕ್ಕೆ ಇಬ್ಬರಿಗೆಷ್ಟು? ಬೇಡ, ನೀನು ಲೈಬ್ರರಿಲಿ ಕೂತು ಓದ್ದಿರು, ರಾತ್ರಿ ಹೊತ್ತಿಗೆ ವಾಪಸು ಬಂದಿದ್ದೀನಿ ನಿರ್ಧಾರವೆಂಬಂತೆ ಹೇಳಿಬಿಟ್ಟ. ವಾನ್ಸ್ ಅಗ್ಯಾನ್ ಅದು ಹಿಮವಂತ್ನ ಸ್ವಭಾವ. ವಿವರಣೆಗಳನ್ನೆಲ್ಲ ತನ್ನಲ್ಲೇ ಇಟ್ಟುಕೊಳ್ಳುತ್ತಾನೆ. ಎದುರಿನವರಿಗೇನಿದ್ದರೂ ನಿರ್ಣಯಗಳು ರವಾನೆಯಾಗುತ್ತವೆ. ಅದು ಗೊತ್ತಿದ್ದರಿಂದಲೇ ಶಾಂತಪ್ಪ ಡಾಕ್ಷು ಎಂಬ ಪ್ರಶ್ನೆಯನ್ನು ಅಷ್ಟು ಹೊತ್ತಾದರೂ ಮುಖದ ಮೇಲೆ ಧರಿಸಿಕೊಂಡಿದ್ದದ್ದು. ಅವರಿಗೆ ಅದೂ ಗೊತ್ತು, ಹಿಮವಂತ್ನ ನಿರ್ಣಯಗಳು ಬದಲಾಗುವಂತಹವಲ್ಲ. ಆಮೇಲೆ ಕೋರ್ಟ್ ಸರ್ಕಲ್ಲು ದಾಟಿ ಡಿವಿಎಸ್ ಕಾಲೇಜಿನ ಪಕ್ಕ ಹಾದು ಪಾಲಿಟೆಕ್ನಿಕ್ಕಿನ ಮುಖ ನೋಡಿಕೊಂಡು ಆ ಸರ್ಕಲ್ಲಿಗೊಂದು ಚಿಕ್ಕ ಸುತ್ತು ಹೊಡೆದು ಇನ್ನೇನು ಸೆಂಟ್ರಲ್ ಲೈಬ್ರರಿಯ ಮೆಟ್ಟಿಲು ತುಳಿಯಬೇಕು. ರಾತ್ರಿ ತಡ ಮಾಡಬೇಡಿ, ನಂಗಿನ್ನೂ ಒಬ್ಬಳೇ ಇರೋದು ರೂಢಿಯಾಗಿಲ್ಲ ಅಂದುಬಿಟ್ಟಳು ಪ್ರಾರ್ಥನಾ. ಹಿಮವಂತಾದೊಂದು ಆಪ್ಯಾಯಮಾನದ ನೋಟ ನೋಡಿದ. ಇನ್ನೊಂದಷ್ಟು ಹಣ ಜೇಬಿನಲ್ಲಿದ್ದಿದ್ದರೆ ಪ್ರಾರ್ಥನಾಳನ್ನು ದಾವಣಗೆರೆಗೆ ಕರೆದೊಯ್ಯುತ್ತಿದ್ದೆನಾ? ಮತ್ತಷ್ಟು ಹೊತ್ತು ಬಸ್ ಸ್ಟ್ಯಾಂಡಿನಲ್ಲಿ, ಬಸ್ಸಿನಲ್ಲಿ, ದಾವಣಗೆರೆಯಲ್ಲಿ ಜೊತೆಗಿರುತ್ತಿದ್ದೆವಾ? ಊಹೂಂ, ಅವಳು ಓದಿಕೊಳ್ಳಲಿ ಹಾಗಂತ ನಿರ್ಧರಿಸಿಬಿಟ್ಟ. ಅಲ್ಲದೆ ದಾವಣಗೆರೆಯಲ್ಲಿ ಅವನು ಹೋಗಲಿರುವ ಜಾಗೆ, ಅಲ್ಲಿಗೆ ಪ್ರಾರ್ಥನಾ ಬರುವಂತಿರಲಿಲ್ಲ. ಅವಳೊಬ್ಬಳೇ ಅಲ್ಲ, ಕನಸಿರುವ ಯಾವ ಹುಡುಗಿಯೂ ಬರಬಾರದ ಜಾಗೆಯದು. ಅವನು ಅದೇ ಸ್ಥಿರವಾದ ಹೆಜ್ಜೆಗಳಲ್ಲಿ ಬಸ್ ಸ್ಟ್ಯಾಂಡಿನೆಡೆಗೆ ನಡೆಯುವುದನ್ನೇ ಕಣ್ಮರೆಯಾಗುವ ತನಕ ನೋಡಿದಳು ಪ್ರಾರ್ಥನಾ.